न्यूज में आप सभी दर्शकों का स्वागत है। मैं हूं आपके साथ मुबीना। ಹಾಗೆ ಹೇಳುದು ಎಲ್ಲ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋ ವಿಚಾರ ಇತ್ತು. ಆದ್ರೆ ಮಾತಾಡದೆವು ಅನ್ನೋ ಕಾರಣಕ್ಕೆ ಅವರು ಒಂದು ಮಾತು ಹೇಳ್ಯಾರ, ಭಾಳ ಒಳ್ಳೇದು. ಆದರೆ ನನಗೆ ಭಯಂಕರ ವಿಚಿತ್ರ ಅನ್ನಿಸ್ತದೆ. ಅಲ್ಲರಿ, ವಿರೋಧ ಪಕ್ಷದ ನಾಯಕರದಾರ ದೇಶದಾಗ, ಕಾಂಗ್ರೆಸ್ ಅಧ್ಯಕ್ಷರದಾರ, ಅವ್ರು ಕೇಳಿ ಪಾರ್ಲಿಮೆಂಟ್ ನಡೆಸ್ರಿ ಅಂತ ಹೇಳಿ ಕೇಳಿ, ಮತ್ತೊಂದು ಕೇಳಿ, ಅದನ್ನೆಲ್ಲದಕ್ಕೂ ಕೂಡ ಉತ್ತರ ಹೇಳ್ತಕ್ಕಂಥ ಸಾಮರ್ಥ್ಯ ನಮ್ಮ ನಾಯಕರಿಗದ. ಆದರೆ ಈ ಮಂತ್ರಿಗಳಿಗೆ ಏನು ಬೇರೆ ಕೆಲಸ ಇಲ್ಲ, ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ಬೇಕಾಗ ರಾಜ್ಯದ ಅದನ್ನು ಮಾಡೋದು ಬಿಟ್ಟು ಏನೇನೋ ಮಾಡ್ಲಿಕ್ಕೆ ಹೊಂಟಾರಲ್ರಿ ಇವರು ಮಂತ್ರಿಗಳು. ಒಬ್ಬ ಈಗ ಅವ ಹೇಳ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳಿದ್ರು, ಆಮೇಲೆ ಈ ಯಾರು ನಮ್ಮ ಕೃಷ್ಣ ಬೈರೇಗೌಡರು ಒಂದು ಹೇಳಿದ್ರು, ರಾಮಲಿಂಗ ರೆಡ್ಡಿ ಅವರು ಒಂದು. ಇದು ಇದು ಹುಡುಗಟ್ಟಿಗೆ ಅಂತ ತಿಳ್ಕೊಂಡಾರ ಏನು ಇವರು? ಅರ್ಥ ಆಗಲ್ಲಾಗ್ಯದ. ಏನು ರೋಡ್ ಬೀದಿಗೆ ಹೋಗೋರೆಲ್ಲ ಮಂತ್ರಿಗಳು ಇದನ್ನೇ ಹೇಳದ? ನೋಡ್ರಿ, ಒಟ್ಟಾರೆ ನಿಮಗೆ ಹೇಳುದ ಅಂದ್ರೆ ಸಂಪೂರ್ಣ ಇವರಿಗೆ ಹೆದರಿಕೆ ಅದ. ಹೆದರಿಕೆ ನರೇಂದ್ರ ಮೋದಿ ಅವರ ಬಗ್ಗೆ ಭಾಳ ಹೆದರಿಕೆ ಅದ. ಏನಾದರೂ ಮಾಡಿ ನರೇಂದ್ರ ಮೋದಿ ಅವ್ರನ್ನ ಒಂದು ಸ್ವಲ್ಪ ಕೆಳಗಿಳಿಸೋಣ ಅಥವಾ ಅವ್ರಿಗೆ ಅವಮಾನ ಮಾಡೋಣ ಅಂತಕ್ಕಂಥ ಕೆಟ್ಟ ಉದ್ದೇಶದಿಂದ ಇವೆಲ್ಲವನ್ನೂ ಮಾಡ್ತಾರ ಅಂತೇಳಿ ನಮಗೆ ಅನಿಸ್ಲಾಗತ್ತ. ಅದಕ್ಕೆ ನೋಡ್ರಿ, ಇವರು ಇದೆಲ್ಲ ಮಾಡೋದು ಅಷ್ಟೊಂದು ಸರಿ ಅಲ್ಲ, ಇದು ಮಾಡಬಾರ್ದು ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೌದು, ನೀವು ಕೇಳುವ ಅಧಿಕಾರ ಅದ, ಕೇಳ್ರಿ. ಯಾರು ಕೇಳಬೇಕು ಅವರು? ಹೌದು, ಪಾರ್ಲಿಮೆಂಟ್ ಕರಿಬೇಕು, ನಾವು ಇರ್ತೇವೆ, ಹೇಳ್ರಿ. ಅಲ್ಲಿ ನಿಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿ, ಇಲ್ಲ ಅಂತಂದ್ರೆ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿ. ಅದು ಹೋಗ್ಬಿಟ್ಟು ಇಲ್ಲೆಲ್ಲ ಅಲ್ಲಿ ರೋಡ್ನಾಗ ಅಡ್ಡಾಡೋರು, ಬಿಜಾಪುರ ಸಂಧ್ಯಾಗ ಅಡ್ಡಾಡೋರು ಕೇಳೋದು ಇದು ಉಚಿತ ಏನು? ದಯವಿಟ್ಟು ನೀವೇ ಹೇಳ್ರಿ ಅಂತಕ್ಕಂಥ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಹೇಳಿ. ರಾಜ್ಯದಲ್ಲಂತೂ ನೀವು ನೋಡಿದ್ದೀರಿ ಎಂತೆಂಥ ಪರಿಸ್ಥಿತಿ. ಆದ್ರೆ ಒಂದು ಮಾತು ಇವತ್ತು ನಾ ಹೇಳಲಿಕ್ಕೆ ಬಯಸ್ತೀನಿ, ಎಲ್ಲಾನು ಇಡೀ ಎಲ್ಲ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಹಣ ಅದು ಎಲ್ಲನೂ ಬಂದದ. ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರ. 2-3 ವರ್ಷ ಆಯ್ತು, 2 ವರ್ಷ ಆಯ್ತು. ರಾಜ್ಯ ಸರ್ಕಾರದ ಪಾಲಿಗೆ ಏನು ಬರ್ತದ ಇವತ್ತಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಆಗಿಲ್ಲ. ಅವರೆಲ್ಲ ಅಳ್ತಾರ, ಇಂಥದ್ದು ಮಾಡ್ರಿ, ಒಳ್ಳೆ ಕೆಲಸ, ನಿಮ್ಗೆ ಬ್ಯಾಡ ಅಂದಾರ ಹೇಳ್ರಿ ನೋಡೋಣ. ಆದ್ರೆ ಹೋಗೋಗಿ ಸುಮ್ಮನೆ ಅದು ಯುದ್ಧ ಚೆನ್ನಾಗಿ ನಡೆದದ, ಮೋದಿಯವ್ರಿಗೆ ಮಕ್ಕಕ್ಕೆ ಒಂದಿಟ್ಟು ಮಸಿ ಬಳೆಯನ್ನು ಮಾಡಿದ್ರೆ ಅದು ಯಾವ ಕಾರಣಕ್ಕೂ ಅದು ನೀಗದು ಅಂತಕ್ಕಂಥ ಮಾತವನ್ನ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಮಾಡೋ ಕೆಲಸ ಮಾಡಿ. ಈಗ ಒಂದು ಉದಾಹರಣೆಗೆ ಹೇಳೋದಾದ್ರೆ, ಈಗ ನೋಡ್ರಿ, ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತು, ಪ್ರತಿಯೊಂದು ಹಳ್ಳಿ ಮನೆಗೆ ನೀರು ಕೊಡಬೇಕು ಅಂತ ಹೇಳಿ ದೇಶದಾಗ ನಿರ್ಣಯ ಮಾಡ್ತು. ಅದ್ರ ಪ್ರಕಾರ ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬಂತು. ಆದ್ರೆ ರಾಜ್ಯ ಸರ್ಕಾರ ಹಣವನ್ನು ಕೊಟ್ಟಿರಿ, ಕೇಂದ್ರ ಸರ್ಕಾರ ಹಣ ಕೊಟ್ಟಿರಿ, ರಾಜ್ಯ ಸರ್ಕಾರದ ಹಣ ಕಾಂಟ್ರಾಕ್ಟರ್ ಕೊಡ್ತಾ ಇಲ್ಲ. ನಮಗೆ ಕೇಳ್ತಾರ, ನೋಡಪ್ಪ ನಮ್ಮ ಪಾಲಿನ ನಾವು ಕೊಟ್ಟಿದ್ದೇವಪ್ಪ, ರಾಜ್ಯ ಸರ್ಕಾರ ಕೇಳಿ ರಾಜ್ಯ ಸರ್ಕಾರ ಹಣ ಕೊಟ್ಟಿಲ್ಲ ಅಂತಕ್ಕಂಥ ಮಾತ ನಾವು ಹೇಳ್ತೇವೆ. ಇದನ್ನೆಲ್ಲ ಮಾಡೋದು ಬಿಟ್ಟು ಹೋಗ್ಬಿಟ್ಟು ಆ ಮೋದಿ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹೇಳೋದು ಇದು ಉಚಿತ ಅಲ್ಲ ಅನ್ನತಕ್ಕಂಥ ಮಾತವನ್ನ ನಾನು ಕೂಡ ಖಂಡಿಸ್ತೀನಿ. ಇದು ಈ ರೀತಿ ಮಾಡೋದಲ್ಲ. ನೀವು ಮಾಡೋದಿದ್ರೆ ಸರಿಯಾದ ಜಾಗದಾಗ ಮಾಡು, ಪಾರ್ಲಿಮೆಂಟ್ನಾಗ ಕೇಳಿ ಉತ್ತರ ಯಾರು ಹೇಳಬೇಕು ಅದನ್ನು ಹೇಳ್ತಾರೆ. ಅದನ್ನ ಬಿಟ್ಟು ರೋಡ್ನಾಗ ಸಂಧ್ಯಾಗ ಐದು ಈ ಮಂತ್ರಿಗಳೆಲ್ಲ ಟೂರ್ ಏನೇನೋ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಮಣ್ಣಿಲ್ಲ, ಒಂದು ಕಲ್ಲು ಹಾಕೋದಿಲ್ಲ, ಏನೂ ಇಲ್ಲ. ಹೋಗ್ಬಿಟ್ಟು ಈಗ ಯುದ್ಧ ನಡೆದದ ಅನ್ನತಕ್ಕಂಥ ಕಾರಣಕ್ಕಾಗಿ ಈ ಮೋದಿ ಅವ್ರ ಮೇಲೆ ಏನಾದ್ರು ಗೂಬೆ ಕುಂದ್ರಿಸೋಕೆ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।